ಓಂ ಶಾಂತಿ. ಮುರುಳಿಯ ದಿನಾಂಕ 1-3-2026. ಪ್ರಾತಃ ಮುರುಳಿ ಅವ್ಯಕ್ತ ಬಾಬ್ದಾದ ಮಧುಬನ. ರಿವೈಸ್ ಮುರುಳಿ 9-3-2009. ತಂದೆ ತಿಳಿಸುತ್ತಾರೆ, ಪರಮಾತ್ಮನ ಸಂಘದ ಬಣ್ಣ ಮತ್ತು ಕಂಬೈಂಡ್ ಸ್ವರೂಪದ ಯಥಾರ್ಥ ಹೋಲಿ ಆಚರಿಸಿರಿ. ಪರಮಾತ್ಮನ ಸಂಘದ ಬಣ್ಣ ಮತ್ತು ಕಂಬೈಂಡ್ ಸ್ವರೂಪದ ಯಥಾರ್ಥ ಹೋಲಿ ಹಬ್ಬವನ್ನು ಆಚರಿಸಿರಿ. ಇಂದು ಹೋಲಿಯೆಸ್ಟ್ ಬಾಬಾ ತನ್ನ ಹೋಲಿ ಮಕ್ಕಳ ಜೊತೆ ಹೋಲಿ ಆಚರಿಸಲು ಬಂದಿದ್ದಾರೆ. ಎಲ್ಲ ಮಕ್ಕಳು ಹೋಲಿ ಮಕ್ಕಳಾಗಿದ್ದೀರಾ. ತಾವೆಲ್ಲರೂ ಸಹ ಹೋಲಿ ಆಚರಿಸಲು ಬಂದಿದ್ದೀರಾ. ಯೋಚಿಸಿರಿ, ತಾವು ಹೋಲಿ ಆತ್ಮರ ಮೇಲೆ ಯಾವ ಬಣ್ಣ ಬಿದ್ದಿದೆ? ತಾವು ಹೋಲಿ ಆಗಿದ್ದೀರಾ. ಬಣ್ಣವಂತೂ ಅನೇಕ ಇದೆ, ಆದರೆ ತಮ್ಮ ಮೇಲೆ ಯಾವ ಬಣ್ಣ ಬಿದ್ದಿದೆ? ಎಲ್ಲದಕ್ಕಿಂತ ಶ್ರೇಷ್ಠ ಬಣ್ಣ ಯಾವುದಾಗಿದೆ? ಅದರಿಂದ ತಾವು ಪವಿತ್ರರಾಗಿದ್ದೀರಾ. ಎಲ್ಲದಕ್ಕಿಂತ ದೊಡ್ಡ ಬಣ್ಣವಾಗಿದೆ ಪರಮಾತ್ಮನ ಸಂಘದ ಬಣ್ಣ. ಅಂದಾಗ ಪರಮಾತ್ಮನ ಸಂಘದ ಬಣ್ಣ ಬೀಳುವುದರಿಂದ ಸಹಜವಾಗಿ ಹೋಲಿ ಆಗಿದ್ದೀರಾ. ಏಕೆಂದರೆ ಪರಮಾತ್ಮನ ಸಂಘ ಅವಿನಾಶಿ ಸಂಘದ ಬಣ್ಣವಾಗಿದೆ. ಬಣ್ಣವಂತೂ ಸ್ವಲ್ಪ ಸಮಯಕ್ಕೋಸ್ಕರ ಇರುತ್ತದೆ, ಆದರೆ ಪರಮಾತ್ಮನ ಸಂಘದ ಬಣ್ಣ ಬೀಳುವುದರಿಂದ ಸಹಜವಾಗಿ ಹೋಲಿ ಅಂದರೆ ಅರ್ಥ ಪವಿತ್ರರಾಗಿದ್ದೀರಾ. ಆತ್ಮನ ಬಣ್ಣ ಅಪವಿತ್ರತೆಯಿಂದ ಪವಿತ್ರ ಆಗಿದೆ. ಏಕೆಂದರೆ ತಾವೆಲ್ಲರೂ ಪರಮಾತ್ಮನನ್ನು ತಮ್ಮ ಜೊತೆಗಾರನನ್ನಾಗಿ ಮಾಡಿಕೊಂಡಿದ್ದೀರಾ, ಕಂಪನಿಯನ್ನಾಗಿ ಮಾಡಿಕೊಂಡಿದ್ದೀರಾ. ಕಂಪನಿ ಮತ್ತು ಕಂಪ್ಯಾನಿಯನ್ ಮಾಡಿಕೊಂಡಿದ್ದೀರಾ. ಅದಕ್ಕೋಸ್ಕರ ಕಂಬೈಂಡ್ ಆಗಿದ್ದೀರಾ. ಈ ಕಂಬೈಂಡ್ ಸ್ವರೂಪ ಇಷ್ಟ ಆಗತ್ತೆ ಅಲ್ವಾ, ಪ್ರಿಯ ಆಗತ್ತೆ ಅಲ್ವಾ? ಈ ಕಂಬೈಂಡ್ ರೂಪ ಎಂದಿಗೂ ಸಹ ಬೇರೆಯಾಗಲು ಸಾಧ್ಯವಿಲ್ಲ. ಅನುಭವ ಇದೆ ಅಲ್ವಾ? ಸದಾ ಕಂಬೈಂಡ್ ಆಗಿ ಇರ್ತೀರಾ ಅಲ್ವಾ? ಒಂಟಿ ಇಲ್ಲ. ಮಾಯೆ ಒಂಟಿ ಮಾಡುವ ಪ್ರಯತ್ನ ಮಾಡುತ್ತೆ, ಆದರೆ ಯಾರು ಸದಾ ಕಂಬೈಂಡ್ ಆಗಿ ಇರುತ್ತಾರೆ ಅವರು ಎಂದಿಗೂ ಬೇರೆಯಾಗಲು ಸಾಧ್ಯವಿಲ್ಲ. ಏಕೆಂದರೆ ಮಾಯೆ ಬೇರೆ ಮಾಡಿ ನಂತರ ಹಳೆಯ ಸಂಸ್ಕಾರಗಳನ್ನು ಎಮರ್ಜ್ ಮಾಡುತ್ತೆ. ಹಳೆಯ ಸಂಸ್ಕಾರಗಳು ಇಮರ್ಜ್ ಆದಾಗ ಶುದ್ಧ ಸಂಸ್ಕಾರಗಳು ಮರ್ಜ್ ಆಗುತ್ತವೆ. ಹಳೆಯ ಸಂಸ್ಕಾರವಾಗಿದೆ ಸೋಮಾರಿತನ, ಆಲಸ್ಯ, ಹುಡುಗಾಟಿಕೆ. ಈ ಭಿನ್ನ ಭಿನ್ನ ರೂಪದಲ್ಲಿ ಇಮರ್ಜ್ ಆಗುವುದರಿಂದ ಕಂಬೈಂಡ್ ರೂಪ ಬೇರೆಯಾಗುವುದು. ಅಂದಾಗ ಪ್ರತಿಯೊಬ್ಬರು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ, ಸದಾ ಕಂಬೈಂಡ್ ಆಗಿರುತ್ತೇನೆಯಾ ಅಥವಾ ಆಗಾಗ ಒಂಟಿಯಾಗ್ಬಿಡ್ತೀನಾ, ಬಾಬನಿಂದ ದೂರ ಇರ್ತೀನಾ? ಮಾಯೆಯ ಅನೇಕ ರೂಪಗಳನ್ನು ತಿಳಿದುಕೊಂಡಿದ್ದೀರಾ ಅಲ್ವಾ? ಚತುರತೆಯಿಂದ ತನ್ನ ಬಣ್ಣವನ್ನು ಹಾಕುತ್ತದೆ. ಬೇರೆ ಆಗುವುದು ಅಂದರೆ ಅರ್ಥ ಮಾಯೆಯ ಬಣ್ಣದಲ್ಲಿ ಬಣ್ಣಿತರಾಗುವುದು. ಈ ಹುಡುಗಾಟಿಕೆತನ, ಸೋಮಾರಿತನ, ಆಲಸ್ಯ ಬಹಳ ಭಿನ್ನ ಭಿನ್ನ ರೂಪದಿಂದ ಬರುತ್ತದೆ ಮತ್ತು ಮಕ್ಕಳು ಸಹ ಅದನ್ನು ಗುರುತಿಸುವುದಿಲ್ಲ. ಏಕೆಂದರೆ ಮಾಯೆ ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ. ಈ ಸೋಮಾರಿತನ ಮತ್ತು ಆಲಸ್ಯ ರಾವಣನ ಖಜಾನೆಯಾಗಿದೆ, ತಂದೆಯ ಖಜಾನೆ ಅಲ್ಲ. ರಾವಣನ ಖಜಾನೆಯನ್ನು ಮಕ್ಕಳು ಬಹಳ ನಶೆಯಿಂದ ಹೇಳುತ್ತೀರಾ, ನಾನು ಬಯಸಲಿಲ್ಲ, ನಾನು ಬಯಸೋದಿಲ್ಲ, ಆದರೆ ನನ್ನ ಸಂಸ್ಕಾರ ಇದಿದೆ ಎಂದು. ಸಂಸ್ಕಾರ ನನ್ನದು ಅಂತ ಹೇಳಲಿಕ್ಕೆ ಶುರು ಮಾಡ್ತೀರಾ ಅಲ್ವಾ? ಏನು ಇದು ಪರಮಾತ್ಮನ ಖಜಾನೆಯ ಅಥವಾ ರಾವಣನ ಖಜಾನೆಯ? ಅದನ್ನು ನನ್ನ ಸಂಸ್ಕಾರ ಅಂತ ಹೇಳುತ್ತೀರಾ ಅಂದರೆ ಯೋಚಿಸಿ, ಸರಿನಾ? ನನ್ನದನ್ನಾಗಿ ಮಾಡಿಕೊಳ್ಳುವುದು ಮಾಯೆಯ ಚತುರತೆಯಾಗಿದೆ. ತಂದೆಯ ಖಜಾನೆ ಪ್ರಿಯವಾಗತ್ತಾ ಅಥವಾ ರಾವಣನ ಖಜಾನೆ ಪ್ರಿಯವಾಗತ್ತಾ? ಕಾಮನ್ ರೀತಿಯಿಂದ ಮಕ್ಕಳು ತಮ್ಮನ್ನು ತಾವು ಬಿಡಿಸಿಕೊಳ್ಳಲು ಹೇಳುತ್ತೀರಾ, ನನ್ನ ಸಂಸ್ಕಾರ, ನಾನು ಬಯಸೋದಿಲ್ಲ, ಆದರೆ ನನ್ನ ಸಂಸ್ಕಾರ ಆ ರೀತಿ ಇದೆ, ಏನು ಮಾಡೋದು ಎಂದು. ಅಂದಾಗ ಯೋಚಿಸಿ, ಏನು ಇದು ನನ್ನದ? ಬಾಬಾ ಹೇಳುತ್ತಾರೆ, ರಾವಣನ ಖಜಾನೆಯನ್ನು ತಮ್ಮದಾಗಿಸಿಕೊಳ್ಳುವುದರಿಂದ ನಿಧಾನವಾಗಿ ಏನು ಶುಭ ಸಂಸ್ಕಾರವಿದೆ ಅದು ಸಮಾಪ್ತಿಯಾಗುತ್ತದೆ. ಪರಮಾತ್ಮನ ಸಂಘದ ಬಣ್ಣ ಡೀಲ ಆಗುವುದು, ಮಾಯೆಯ ಬಣ್ಣ ಎಮರ್ಜ್ ಆಗುವುದು. ಅಂದಾಗ ನಡೆಯುತ್ತಾ
ತಮ್ಮನ್ನೇ ತಾವೇ ಚೆಕ್ ಮಾಡಿಕೊಳ್ಳಬೇಕು. ಯಾವ ಬಣ್ಣ ಹತ್ತಿದೆ, ನನ್ನ ಮೇಲೆ ಬಿದ್ದಿದೆ. ಮನುಷ್ಯರು ಹೋಲಿ ಹಬ್ಬದಲ್ಲಿ ಏನು ಮಾಡುತ್ತಾರೆ? ಮೊದಲು ಕೆಟ್ಟದ್ದೆಲ್ಲ ಸುಡುತ್ತಾರೆ, ಅನಂತರ ಬಣ್ಣ ಹಚ್ಚಿಕೊಳ್ಳುತ್ತಾರೆ, ಹಬ್ಬವನ್ನು ಆಚರಿಸುತ್ತಾರೆ. ಅಂದಾಗ ನಿಮ್ಮ ಮೇಲೆ ಬಾಬ್ದಾದರವರ ಸಂಘದ ಬಣ್ಣವಂತೂ ಬಿದ್ದಿದೆ. ಆದರೆ ಜೊತೆಯಲ್ಲಿ ಜ್ಞಾನದ ಬಣ್ಣ, ಶಕ್ತಿಗಳ ಬಣ್ಣ, ಗುಣಗಳ ಬಣ್ಣ ಅದೂ ಸಹ ಬೀಳ್ತಾ ಇರುತ್ತೆ. ಅಂದಾಗ ಎಲ್ಲರ ಮೇಲೆ ಈ ಆತ್ಮಿಕ ಬಣ್ಣ ಬಿದ್ದಿದೆ ಅಲ್ವಾ? ಇದೆಯಾ? ಬಣ್ಣ ಬಿದ್ದಿದೆಯಾ? ಕೈ ಎತ್ತಿ. ಆತ್ಮಿಕ ಬಣ್ಣ ಬಿದ್ದಿದೆಯಾ? ಆ ಬಣ್ಣ ಬಿಟ್ಟು ಹೋಗುವಂತಹದ್ದಲ್ಲ ಅಲ್ವಾ? ಒಂದು ಸಲ ಬಾಬರವರ ಈ ಒಂದು ಸಂಘದ ಬಣ್ಣ ಹತ್ತಿದೆ ಅಂದರೆ ಇದು ಬಿಟ್ಟು ಹೋಗುವಂಥದ್ದಲ್ಲ ಅಲ್ವಾ? ಯಾರ ಮೇಲೆ ಆತ್ಮಿಕ ಬಣ್ಣ ಹತ್ತಿದೆ, ಅವಿನಾಶಿ ಬಣ್ಣ ಬಿದ್ದಿದೆ, ಅವರ ಮೇಲೆ ಬೇರೆ ಯಾವುದೇ ಸಂಘದ ಬಣ್ಣ ಬೀಳಲು ಸಾಧ್ಯವಿಲ್ಲ. ನಿಮ್ಮ ಪವಿತ್ರತೆ ಪ್ರಭುವಿನ ಸಂಘದ ಬಣ್ಣವಾಗಿದೆ. ಪರಮಾತ್ಮನ ಜೊತೆ ಕಂಬೈಂಡ್ ಆಗಿರುವ ಅನುಭವ ಎಲ್ಲದಕ್ಕಿಂತ ಭಿನ್ನ ಮತ್ತು ಪ್ರಿಯವಾಗಿದೆ. ಬೇರೆ ಯಾರೆಲ್ಲ ಹೋಲಿ ಪವಿತ್ರರಾಗಬಹುದು, ಆದರೆ ಅವರ ಶರೀರ ಪವಿತ್ರ ಇರುವುದಿಲ್ಲ. ಆತ್ಮ ಪವಿತ್ರವಾಗಬಹುದು, ಆದರೆ ನೀವು ಹಾಗೆ ಹೋಲಿ ಪವಿತ್ರರಾಗ್ತೀರಾ. ನಿಮ್ಮ ಶರೀರ ಮತ್ತು ಆತ್ಮ ಎರಡೂ ಪವಿತ್ರವಾಗಿರುತ್ತೆ. ಮತ್ತು ಪವಿತ್ರತೆಗೆ ಸುಖ, ಶಾಂತಿ, ಪ್ರೇಮ, ಆನಂದದ ಜನನಿ ಎಂದು ಹೇಳಲಾಗುವುದು. ಎಲ್ಲಿ ಪವಿತ್ರತೆ ಇರುತ್ತದೆ ಅಲ್ಲಿ ಸುಖ, ಶಾಂತಿ ಜೊತೆಯಲ್ಲಿ ಇದ್ದೇ ಇರುವುದು. ಏಕೆಂದರೆ ಎಲ್ಲಿ ಜನನಿ ಇರುವುದು ಅಲ್ಲಿ ಮಕ್ಕಳು ಇರುತ್ತಾರೆ. ಏಕೆಂದರೆ ತಂದೆ ಬಂದು ತಮ್ಮನ್ನು ಆ ರೀತಿ ಪವಿತ್ರರನ್ನಾಗಿ ಮಾಡಿದ್ದಾರೆ. ನಿಮ್ಮ ಜಡಚಿತ್ರಗಳಿಗೂ ಸಹ ಎಷ್ಟು ವಿಧಿಪೂರ್ವಕವಾಗಿ ಪೂಜಿಸಲ್ಪಡುವುದು. ಕಲಿಯುಗದ ಲಾಸ್ಟ್ ಜನ್ಮದಲ್ಲಿಯೂ ಸಹ ತಾವು ತಮ್ಮ ಚಿತ್ರಗಳನ್ನು ನೋಡಿಕೊಳ್ಳಿ, ಹೇಗೆ ವಿಧಿಪೂರ್ವಕವಾಗಿ ಪೂಜೆ ನಡೆಯುತ್ತಿದೆ. ಇದು ಪವಿತ್ರತೆಯ ವಿಶೇಷತೆಯಾಗಿದೆ. ಮತ್ತು ಎಷ್ಟೇ ಮಹಾನ್ ಆತ್ಮರಿರಲಿ, ಧರ್ಮಾತ್ಮರು ಪವಿತ್ರವಾಗಿರಲಿ, ಆದರೆ ಮಂದಿರಗಳು ಯಾರ್ದು ನಿರ್ಮಾಣ ಆಗುವುದಿಲ್ಲ. ಈ ರೀತಿ ವಿಧಿಪೂರ್ವಕ ಪೂಜೆ ಯಾರದು ನಡೆಯುವುದಿಲ್ಲ. ಲಾಸ್ಟ್ ಜನ್ಮದವರೆಗೂ ಸಹ ನಿಮ್ಮ ಚಿತ್ರಗಳು ಆಶೀರ್ವಾದ ಕೊಡುತ್ತಿರುತ್ತವೆ. ಸ್ವಲ್ಪ ಸಮಯದ ಸುಖ ಶಾಂತಿಯ ಅನುಭವ ಮಾಡಿಸುತ್ತವೆ. ಅಂದಾಗ ನಿಮ್ಮ ಪವಿತ್ರತೆ ಮತ್ತು ಪ್ರಪಂಚದವರ ಪವಿತ್ರತೆಯಲ್ಲಿ ಎಷ್ಟು ಅಂತರವಿದೆ. ಬಲೆ ಮನೋರಂಜನೆಗೋಸ್ಕರ ತಾವು ಸ್ವಲ್ಪ ಆಚರಿಸುತ್ತೀರಾ, ಆದರೆ ಸತ್ಯವಾದ ಹೋಲಿಯಂತೂ ಪರಮಾತ್ಮನ ಸಂಘದ ಬಣ್ಣದ್ದಾಗಿದೆ. ಮತ್ತು ಕಂಬೈಂಡ್ ಸ್ವರೂಪದ ಯಥಾರ್ಥ ಹೋಲಿಯನ್ನು ತಾವು ಆಚರಿಸುತ್ತೀರಾ. ಹೋಲಿಯಲ್ಲಿ ಮನುಷ್ಯರು ಭಿನ್ನ ಭಿನ್ನ ರೂಪದಿಂದ ಆಚರಣೆ ಮಾಡುತ್ತಾರೆ. ಹಾಗೆ ತಾವು ತಿಳಿದುಕೊಂಡಿದ್ದೀರಾ ಹೋಲಿ ಎಂಬ ಶಬ್ದದ ರಹಸ್ಯ ಏನಿದೆ, ಅದನ್ನು ತಾವು ತಿಳಿದುಕೊಂಡಿದ್ದೀರಾ, ತಾವು ಆಚರಿಸುತ್ತೀರಾ. ಹೋಲಿ ಹಬ್ಬದ ಅರ್ಥವಾಗಿದೆ ಹೋಲಿ, ಕಳೆದೆದ್ದು ಕಳೆದು ಹೋಯಿತು. ತಾವೆಲ್ಲರೂ ಹಳೆಯ ಜೀವನ, ಹಳೆಯ ಮಾತುಗಳು, ಹಳೆಯ ಸಂಸ್ಕಾರ, ಹಳೆಯ ವ್ಯರ್ಥ ಸಂಕಲ್ಪಗಳನ್ನು ಫುಲ್ ಸ್ಟಾಪ್ ಇಟ್ಟಿದ್ದೀರಾ, ಹೋಲಿ ಮಾಡಿದ್ದೀರಾ. ಕಳೆದದ್ದು ಕಳೆದು ಹೋಯಿತು. ಬೀತಿಸೋ ಭೀತಿ ಕರ್ಣ ಹೋಲಿ ಅಂದಾಗ ಮಾಡಿದ್ದೀರಾ ಅಲ್ವಾ? ಆ ರೀತಿ ಕಳೆದಿದ್ದು ಕಳೆದೋಯ್ತು ಅಂತ ಫುಲ್ ಸ್ಟಾಪ್ ಇಟ್ಟಿದ್ದೀರಾ ಅಲ್ವಾ? ಅಥವಾ ಈಗಲೂ ಕೆಲವೊಮ್ಮೆ ತಪ್ಪಾಗಿ ಹಳೆಯ ಸಂಸ್ಕಾರಗಳು ಬಂದುಬಿಡತ್ತಾ? ಯಾವಾಗ ನಮ್ಮ ಜನ್ಮವೇ ಹೊಸದು, ತಾವೆಲ್ಲರೂ ಮರ್ಜೀವ ಆಗಿದ್ದೀರಾ ಅಲ್ವಾ? ಆಗಿದ್ದೀರಾ ಮರ್ಜೀವ ಆಗಿದ್ದೀರಾ? ಕೈ ಎತ್ತಿ. ಒಳ್ಳೆಯದು. ಹೊಸ ಜನ್ಮ ಆಗಿದೆ ಅಂದಾಗ ಹಳೆಯ ಜನ್ಮ ಹೇಗೆ ನೆನಪು ಬರುತ್ತದೆ? ಹಳೆಯದು ಹಳೆಯದಾಯಿತು. ಒಂದು ವೇಳೆ ಕಳೆದು ಹೋಗಿರುವಂತಹ ಮಾತುಗಳು, ಸಂಕಲ್ಪ, ಸಂಸ್ಕಾರ ಇಮರ್ಜ್ ಆಯಿತೆಂದರೆ ಏನು ಹೇಳುತ್ತೀರಾ? ಹೋಲಿ ಆಚರಿಸಿದ್ರ? ಹೋಲಿ ಮಾಡಲಿಲ್ವಾ? ಪರಮಾತ್ಮನ ಸಂಘದ ಬಣ್ಣ ಒಳ್ಳೆಯ ರೀತಿ ಬಿದ್ದಿಲ್ಲವಾ? ಪರಮಾತ್ಮನ ಸಂಘದ ಬಣ್ಣ ಬೀಳುವುದು ಅಂದರೆ ಅರ್ಥ ಹಳೆಯ ಜನ್ಮವನ್ನು ಮರೆತು ಹೋಗುವುದು, ಹಳೆಯ ಮಾತುಗಳನ್ನು ಮರೆಯುವುದು. ಏಕೆಂದರೆ ಮರುಜೀವ ಆಗಿದ್ದೀರಾ ಅಲ್ವಾ? ಹೇಗೆ ಶರೀರದಿಂದ ಒಂದು ಜನ್ಮ ಬಿಟ್ಟು ಮತ್ತೊಂದು ಪಡೆದುಕೊಳ್ಳುತ್ತೀರಾ, ಆಗ ಏನು ಹಳೆಯ ಜನ್ಮದ್ದು ನೆನಪಿರತ್ತಾ? ಇರಲ್ಲ ಅಲ್ವಾ? ತಾವೆಲ್ಲರೂ ಈಗ ಬ್ರಾಹ್ಮಣ ಜನ್ಮವನ್ನು ಧಾರಣೆ ಮಾಡಿಕೊಂಡಿರುವವರಾಗಿದ್ದೀರಾ ಅಂದಾಗ ಹಳೆಯ ಇಂದಿನ ಜನ್ಮದ ಸಂಸ್ಕಾರ
ತಪ್ಪಾಗಿಯೂ ಸಹ ಏನು ಹೇಳ್ತೀರಾ, ನನ್ನ ಸಂಸ್ಕಾರ ಎಂದು. ಏನು ಅದು ನಿಮ್ಮದ? ಬ್ರಾಹ್ಮಣ ಜೀವನದ ಸಂಸ್ಕಾರ ಇದಾಗಿದೆಯಾ? ಕೆಲವು ಸಲ ಸೋಮಾರಿತನ, ಹುಡುಗಾಟಿಕೆತನ, ರಾಯಲ್ ಆಲಸ್ಯತನ. ಆಲಸ್ಯದ್ದು ಬಹಳ ಭಿನ್ನ ಭಿನ್ನ ರೂಪಗಳಿವೆ. ಕೆಲವೊಮ್ಮೆ ಇದರ ಬಗ್ಗೆ ಕ್ಲಾಸ್ ಮಾಡಲಾಗುವುದು. ಆಲಸ್ಯ ಎಷ್ಟು ಪ್ರಕಾರದ್ದಿದೆ ಮತ್ತು ಎಷ್ಟು ರಾಯಲ್ ರೂಪದಿಂದ ಬರುತ್ತದೆ ಎಂದು ಮತ್ತೊಮ್ಮೆ ಕ್ಲಾಸ್ ಮಾಡಲಾಗುವುದು. ಅಂದಾಗ ಬ್ರಾಹ್ಮಣ ಜೀವನ ಅಂದರೆ ಅರ್ಥ ಹೊಸ ಜೀವನ. ಇದರಲ್ಲಿ ಹಳೆಯದೇನೂ ಇರಲು ಸಾಧ್ಯವಿಲ್ಲ. ಇಂದು ಹೋಲಿ ಆಚರಿಸಲು ಬಂದಿದ್ದೀರಾ ಅಲ್ವಾ? ಅಂದಾಗ ಹೋಲಿ ಅಂದರೆ ಅರ್ಥ ಹೋಲಿ, ಕಳೆದದ್ದು ಕಳೆದು ಹೋಯಿತು, ಮರೆಯಿರಿ, ಬಿಂದು ಇಡಿ. ಇಂದು ಹೋಲಿ ಆಚರಿಸುತ್ತಿದ್ದೀರಾ ಅಂದರೆ ಅರ್ಥ ಹಳೆಯ ಸಂಸ್ಕಾರಗಳನ್ನು ಹೋಲಿ ಸುಡುವುದಾಗಿದೆ. ಸುಟ್ಟ ನಂತರ ಆಚರಿಸಲಾಗುವುದು. ಅಂದಾಗ ಈಗ ನಿಮ್ಮ ಆಚರಣೆಯ ಸ್ವರೂಪ ಇದೆ. ಸುಟ್ಟು ಬಿಟ್ಟಿದ್ದೀರಾ, ಈಗ ಆಚರಿಸಬೇಕು. ಪ್ರಭುವಿನ ಸಂಘದ ಬಣ್ಣವನ್ನು ಮಜಾ ತೆಗೆದುಕೊಳ್ಳುವವರಾಗಿದ್ದೀರಾ. ಕಂಬೈನ್ಡ್ ರೂಪದಲ್ಲಿರುವ ಅನುಭವ ಮಾಡುವವರಾಗಿದ್ದೀರಾ. ಯಾಕೆ? ಹೋಲಿಯೆಸ್ಟ್ ತಂದೆ ತಮ್ಮ ಮೇಲೆ ಹೋಲಿ ಆಗುವಂತಹ ಪವಿತ್ರರಾಗಿರುವಂತಹ ಬಣ್ಣವನ್ನು ಹಚ್ಚಿದ್ದಾರೆ. ಅಂದಾಗ ಇಂದು ಯಾವ ಹೋಲಿ ಆಚರಿಸುತ್ತಿದ್ದೀರಾ? ಇಂದಿನಿಂದ ವಿಶೇಷವಾಗಿ ಯಾವುದೇ ಹಳೆಯ ಸಂಸ್ಕಾರವನ್ನು ಬರಲು ಬಿಡಬಾರದು. ಇಂತಹ ಹೋಲಿಯನ್ನು ಆಚರಿಸಬೇಕು. ಆಚರಿಸ್ತೀರಾ ಅಥವಾ ಆಗಾಗ ಬಂದುಬಿಡತ್ತಾ? ಈ ರಾಯಲ್ ಶಬ್ದದ ನಾನು ಅಂತ ಹೇಳೋದಕ್ಕೆ ಬಯಸೋದಿಲ್ಲ. ಅಥವಾ ಬಯಸ್ತಿದ್ರಾ? ನಹಿ ಚಾತಿತಿ ಚಾತತ, ಬಯಸ್ತಿರ್ಲಿಲ್ಲ. ಆದರೆ ನನ್ನ ಸಂಸ್ಕಾರ ಈ ರೀತಿ ಇದೆ ಅಂತ ಹೇಳ್ತೀರಾ. ಈ ಶಬ್ದ ಇವತ್ತು ದೃಢ ಸಂಕಲ್ಪದ ವಿಧಿಯಿಂದ ಸಮಾಪ್ತಿ ಮಾಡಿರಿ. ನಾನು ಬಯಸಲಿಲ್ಲ, ಆದರೆ ಇದು ನನ್ನ ಸಂಸ್ಕಾರ ಅಂತ ಹೇಳ್ತೀರಾ ಅಲ್ವಾ? ಇದನ್ನು ಸಮಾಪ್ತಿ ಮಾಡಿರಿ. ಈ ರೀತಿ ಹೋಲಿ ಇಂದು ಸದಾ ಕಾಲಕ್ಕಾಗಿ ಆಚರಿಸುವ ಸಾಹಸವನ್ನು ಇಟ್ಟುಕೊಂಡಿದ್ದೀರಾ ಅಥವಾ ಆಗಾಗ ಆಚರಿಸುತ್ತೀರಾ? ಯಾರು ತಿಳಿದುಕೊಂಡಿದ್ದೀರಾ ಇಂದಿನಿಂದ ಹಳೆಯ ಸಂಸ್ಕಾರಕ್ಕೆ ಹೋಲಿ ಮಾಡುತ್ತೇವೆ. ಹೋಲಿ, ಕಳೆದದ್ದು ಕಳೆದು ಹೋಯಿತು, ಜನ್ಮವೂ ಹೊಸದು. ಈ ಹಳೆಯ ಜನ್ಮ ಸಮಾಪ್ತಿಯಾಗಿದೆ. ಈ ರೀತಿ ಸಾಹಸ ಇಟ್ಟುಕೊಳ್ಳುವಂತಹ ತಾವು ತಂದೆಯ ಮಧುರಾತಿ ಮಧುರ ಮುದ್ದು ಅಪರೂಪದ ಮಕ್ಕಳು ತಾವಾಗಿದ್ದೀರಾ ಅಲ್ವಾ? ಅಂದಾಗ ಈ ಸಂಕಲ್ಪವು ಬರಬಾರದು. ದೃಢ ಸಂಕಲ್ಪ ಮಾಡಬೇಕು. ನನ್ನ ಸಂಸ್ಕಾರ ನಾನು ಬಯಸಲಿಲ್ಲ, ಆದರೂ ಆಗ್ಬಿಡತ್ತೆ, ಆ ಸಂಕಲ್ಪನೂ ಬರಬಾರ್ದು. ದೃಢ ಸಂಕಲ್ಪ ಮಾಡುವ ಸಾಹಸ ಇದೆಯಾ? ಕೈ ಎತ್ತಿ ನೋಡಿ. ಎಲ್ಲರೂ ಸಾಹಸ ಇಟ್ಕೊಂಡಿದ್ದೀರಾ? ಸರಿ, ಸ್ವಲ್ಪ ಉಳ್ಕೊಂಡಿರ್ಬೋದು, ಆದರೆ ತಾವೆಲ್ಲರೂ ಸಹ ಸಾತಿಯರಾಗಿದ್ದೀರಾ ಅಲ್ವಾ? ಪಕ್ಕಾ ಸಾತಿಯರಾಗಿದ್ದೀರಾ? 2 ಕೈ ಎತ್ತಿ ಫೋಟೋ ತೆಗೀರಿ ಎಲ್ಲರದ್ದು. ಒಳ್ಳೆಯದು. ಡಬಲ್ ವಿದೇಶಿಯರು ಕೈ ಎತ್ತುತ್ತಾ ಇದ್ದೀರಾ. ಬಾಬ್ದಾದ ತಮಗೆ ಪದಮ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಹೋಲಿ ಹಬ್ಬದ್ದು ಹೋಲಿ ಆಚರಿಸಬೇಕು. ಕಳೆದದ್ದು ಕಳೆದೋಯ್ತು. ಈಗ ತಪ್ಪು ಆಗಿಯೂ ಕೂಡ ತಪ್ಪಿಂದಲೂ ಸಹ ತಮ್ಮ ಬಾಯಿಂದ ಈ ಶಬ್ದ ಬರಬಾರದು, ನನ್ನ ಸಂಸ್ಕಾರ ಎಂದು. ರಾವಣನ ಸಂಸ್ಕಾರವನ್ನು ತನ್ನದು ಅಂತ ಹೇಳುತ್ತೀರ. ಕಮಾಲ್ ಅಂತಾರೆ ಬಾಬಾ. ರಾವಣನಿಗೆ ಶತ್ರು ಎಂದು ಹೇಳಲಾಗತ್ತೆ ಅಲ್ವಾ? ಶತ್ರುವಿನ ಖಜಾನೆ ತಮ್ಮದಾಗಿಸಿಕೊಂಡರೆ ಆಶ್ಚರ್ಯದ ಮಾತು. ತಮಗೂ ಸಹ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ಏನು ಹೇಳ್ತೀವಿ ಎಂದು? ತಪ್ಪಾಗಿ ಹೇಳ್ಬಿಡ್ತೀರಾ ಮತ್ತು ಮನಸ್ಸಿನಲ್ಲಿ ಒಳಗೊಳಗೆ ತಿಂತಿರತ್ತೆ ಅಲ್ವಾ? ಅನುಭವನೂ ಮಾಡ್ತೀರಾ, ಬಾಬನ ಜೊತೆ ಮಾತಾಡ್ತೀರಾ ಅಲ್ವಾ? ಕ್ಷಮೆನೂ ಕೇಳುತ್ತೀರಾ, ಬಾಬಾ ಕ್ಷಮಿಸ್ಬಿಡಿ ಅಂತ ಹೇಳಿ. ಬಾಬಾ ನಾಳೆಯಿಂದ ಮಾಡಲ್ಲ ಬಾಬಾ ಅಂತ ಹೇಳುತ್ತೀರಾ, ಮತ್ತೆಯೂ ಸಹ ಮಾಡುತ್ತೀರಾ. ಈಗ ಬಾಬ್ದದ ಏನು ಮಾಡೋದು? ನೋಡ್ತಾ ಇರೋದ? ಈಗ ಈ ಶಬ್ದವನ್ನು ಸುಟ್ಟು ಹಾಕಿ ಹೋಲಿ ಮಾಡಿರಿ. ನೋಡಿ, ಸುಡುವುದರಲ್ಲಿಯೂ ಸಹ ಒಂದು ಬಹಳ ಒಳ್ಳೆಯ ಮಾತನ್ನು ತಂದೆ ಹೇಳುತ್ತಿದ್ದಾರೆ. ಕೋಕಿಗೆ ದಾರ ಕಟ್ಟಿ ಸುಡುತ್ತಾರೆ ಅಲ್ವಾ? ಯಾವಾಗ ಕೋಕಿ ಸುಟ್ಟು ಹೋಗುತ್ತೆ ತೆಗಿತಾರೆ, ಆಮೇಲೆ ದಾರ ಸುಡೋದಿಲ್ಲ. ಕೋಕಿ ಸುಡುತ್ತೆ ಆದರೆ ದಾರ ಸುಡೋದಿಲ್ಲ. ಈ ಗುರುತು ಸಹ ನಿಮ್ಮ ಮೊದಲ ಪಾಠವಾಗಿದೆ. ನಾನು ಆತ್ಮ ಅವಿನಾಶಿಯಾಗಿದ್ದೇನೆ, ಶರೀರ ವಿನಾಶಿಯಾಗಿದೆ. ಅದರ ಗುರುತನ್ನು ಮಾಡಲಾಗಿದೆ, ನಿಶಾನೆ. ಅಂದಾಗ
ಬಾಬ್ದಾದ ನೋಡುತ್ತಿದ್ದಾರೆ. ಈ ಹಬ್ಬ ಅಥವಾ ಶಾಸ್ತ್ರಗಳನ್ನು ತಯಾರು ಮಾಡುವಂತಹ ಮಕ್ಕಳದ್ದು ಕೂಡ ಏನು ಕಮಾಲ್ ಕಡಿಮೆ ಇಲ್ಲ, ಅವ್ರದ್ದು ಕೂಡ ಕಮಾಲ್ ಇದೆ, ಕಡಿಮೆ ಏನಿಲ್ಲ. ಅವರು ಸಹ ತಂದೆಗೆ ಮಕ್ಕಳಾಗಿದ್ದಾರೆ. ಆದರೆ ತಾವಂತೂ ಬಹಳ ಅಪರೂಪದ ಮಕ್ಕಳಾಗಿದ್ದೀರಾ. ಅಪರೂಪವಾಗಿ ಸಿಕ್ಕಿರುವ ಮಕ್ಕಳು. ಬಲೆ ಅವರಲ್ಲಿ ಹಿಟ್ಟಲ್ಲಿ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿದಷ್ಟೇ ಸತ್ಯ ಇದೆ ಅವ್ರು ಬರೆದಿರೋದ್ರಲ್ಲಿ. ಆದರೆ ಬಹಳ ರಮಣೀಕವಾಗಿ ಮಾಡಿದ್ದಾರೆ. ತಾವು ನೋಡಿ ಪ್ರತಿ ಹಬ್ಬದ ಸ್ಮಾರಕ ಮಾಡಿದ್ದಾರೆ. ಆದರೆ ಕೆಲವು ಮಾತುಗಳು ಏನು ಸೂಕ್ಷ್ಮವಾಗಿದೆ ಅದಕ್ಕೆ ಸ್ಥೂಲ ರೂಪವನ್ನು ಕೊಟ್ಟಿದ್ದಾರೆ. ಆದರೆ ಸ್ಮಾರಕವಂತೂ ಮಾಡಿದ್ದಾರೆ ಅಲ್ವಾ. ಭಕ್ತಿಯಲ್ಲಿಯೂ ಸಹ ಏನು ಕಡಿಮೆ ಇಲ್ಲ. ಭಕ್ತರೂ ಸಹ ದ್ವಾಪರ ಕಲಿಯುಗದಲ್ಲಿ ಮತ್ತೆಯೂ ಸಹ ಒಂದಲ್ಲ ಒಂದು ಸ್ಮೃತಿಯ ಮಾತುಗಳನ್ನು ಇಟ್ಟುಕೊಂಡಿದ್ದಾರೆ. ಅತೀ ವಿಕಾರಿ ಆಗುವುದರಿಂದ ಬಚಾವ್ ಮಾಡಿದ್ದಾರೆ. ಯಾವುದೋ ಒಂದು ಯುಕ್ತಿ ಮಾಡಿದ್ದಾರೆ ಅಲ್ವಾ. ಇನ್ನೂ ವಿಕಾರಿಗಳಾಗುವುದರಿಂದ ರಕ್ಷಿಸ್ತಾ ಇದ್ದಾರೆ ಸ್ವಲ್ಪ ಆದರೂ. ಬಾಬ್ದಾದ ಈ ಸಾಮಗ್ರಿಗಳು ಹಬ್ಬ ಶಾಸ್ತ್ರಗಳನ್ನು ತಯಾರು ಮಾಡುವವರಿಗೂ ಕೂಡ ಅವರ ಫಲವನ್ನು ಕೊಡುತ್ತಾರೆ. ಅವ್ರು ಮಾಡಿರುವ ಒಂದು ವಿಶೇಷ ಕಾರ್ಯಕ್ಕೆ ಫಲವನ್ನು ಕೊಡುತ್ತಾರೆ. ಮತ್ತೆಯೂ ಸಹ ಭಕ್ತಿಯಲ್ಲಿ ಸ್ವಲ್ಪ ನೆನಪು ಮಾಡ್ತಾರೆ. ವಿಕಾರಗಳಿಂದ ಸ್ವಲ್ಪ ಸಮಯಕ್ಕೋಸ್ಕರ ಆದರೂ ಬಚಾವಾಗ್ತಾರೆ. ತಾವು ಇಂದು ಯಾವ ಹೋಲಿ ಆಚರಿಸುತ್ತಿದ್ದೀರಾ? ಯಾವ ಹೋಲಿ ಆಚರಿಸುತ್ತಿದ್ದೀರಾ? ಹೋಲಿ. ಎಲ್ಲರೂ ಹೇಳಿ ಹೋಲಿ. ಈ ರೀತಿ ಮಾಡಿ ಕೈ ಇಶಾರೆ ಹೋಲಿ. ಬಾಬಾ ಹೇಳ್ತಾರೆ ಕೈ ಮಾಡಿ ಹೋಲಿ. ಎಲ್ಲ ಕಳೆದದ್ದು ಕಳೆದೋಯ್ತು. ಪಕ್ಕನ ಆಚರಿಸಿದ್ರ ಒಳ್ಳೆಯದು. ಮತ್ತೆ ನಾಳೆ ಮಾಯೆ ಬರುತ್ತೆ. ಏಕೆಂದರೆ ಮಾಯೆಯೂ ಸಹ ಕೇಳುತ್ತಿದೆ. ಆದರೆ ತಾವು ಆ ರೀತಿ ಮಾಡಬಾರ್ದು. ತನ್ನ ಹತ್ರ ಕರಿಬಾರ್ದು ಮಾಯೆಯನ್ನು, ಬನ್ನಿ ಅಂತ ಕರಿಬಾರ್ದು. ಕಳೆದ್ಬಿಟ್ರಿ, ಹೋಯಿತು ಮಾಯೆ. ಮಜಾ ಬರುತ್ತೆ ಅಲ್ವಾ. ಆಹ್ವಾನ ಮಾಡಬಾರ್ದು, ಮಾಯೆಯನ್ನು ಕರಿಬಾರ್ದು. ಇದರಲ್ಲೇ ಮಜಾ ಬರುತ್ತೆ ಅಲ್ವಾ. ಮಜದಲ್ಲಿ ಇರಬೇಕು ಅಂತಾರೆ ಬಾಬಾ. ಬಾಬರವರನ್ನು ನೆನಪು ಮಾಡುವಂತಹದ್ರಲ್ಲಿ ಬಾಬಾ ನಮ್ಮನ್ನು ಎಷ್ಟು ಆತ್ಮಿಕ ಬಣ್ಣದಲ್ಲೇ ಹಾಕ್ಬಿಟ್ಟಿದ್ದಾರೆ. ಆತ್ಮಿಕ ಬಣ್ಣ ನಮ್ಗೆ ಹಚ್ಬಿಟ್ಟಿದ್ದಾರೆ. ಅದರಿಂದ ತಾವು ಹೋಲಿ ಹಂಸಗಳಾಗ್ಬಿಟ್ಟಿದ್ದೀರಾ. ಪವಿತ್ರ ಹಂಸ ಅಂದರೆ ಅರ್ಥ ನಿರ್ಣಯ ಶಕ್ತಿ ಉಳ್ಳಂತಹ ಹೋಲಿ ಹಂಸ. ಯಾವುದೇ ಕೆಲಸ ಮಾಡ್ತೀರಾ ಅಲ್ವಾ, ಒಂದು ಸೀಟ್ ಫಿಕ್ಸ್ ಮಾಡ್ಕೊಂಬಿಡಿ. ಮೊದಲು ಆ ಸೀಟಲ್ಲಿ ಅಂದರೆ ಸ್ವಮಾನದ ಆಸನದಲ್ಲಿ ಸೆಟ್ ಆಗಿ ಆಮೇಲೆ ನಿರ್ಣಯ ಮಾಡಿ. ಆ ಸೀಟ್ ಯಾವುದು ಅಂತ ಗೊತ್ತಲ್ವಾ? ಆ ಸೀಟ್ ಆಗಿದೆ ತ್ರಿಕಾಲದರ್ಶಿ ಆಸನ. ತ್ರಿಕಾಲದರ್ಶಿ ಸೀಟಲ್ಲಿ ಸೆಟ್ ಆಗಿ ನಂತರ ನಿರ್ಣಯ ಮಾಡಿ. ಮೊದಲು ತ್ರಿಕಾಲದರ್ಶಿ ಸೀಟಲ್ಲಿ ಆಸನದಲ್ಲಿ ಕುಳಿತುಕೊಳ್ಳಿ ಸೆಟ್ ಆಗಿ. 3 ಕಾಲಗಳನ್ನು ನೋಡಿ. ಕೇವಲ ವರ್ತಮಾನವನ್ನು ನೋಡಬೇಡಿ. ಆದಿ ಮಧ್ಯ ಅಂತ್ಯ 3 ಕಾಲಗಳನ್ನು ನೋಡಿ. 3 ಕಾಲಗಳಲ್ಲಿ ಲಾಭವಿದೆಯಾ ಅಥವಾ ನಷ್ಟವಿದೆಯಾ ಎಂದು. ಕೆಲವು ಮಕ್ಕಳು ಬಹಳ ಚತುರರಿದ್ದಾರೆ. ಚತುರತೆಯಿಂದ ಏನು ಚತುರತೆ ಅಂತ ಹೇಳೋದಾ? ಏನು ಹೇಳುತ್ತೀರಾ? ಈ ಕೆಲಸವನ್ನು ನಡೆಸಬೇಕಾಗಿತ್ತಲ್ವ ಬಾಬಾ, ಅದಕ್ಕೆ ಮಾಡಿಬಿಟ್ವಿ. ನಡೆಸ್ಬೇಕಾಗಿ ಬರುತ್ತೆ ಅಲ್ವಾ. ಕಾಮ್ ಚಲಾಲಿಯ ಕೆಲಸ ಮುಗಿಸ್ಬಿಟ್ವಿ. ಬಾಕಿ ನಾನು ತಿಳ್ಕೊಳ್ತೇನೆ, ಮಾಡಬಾರ್ದಾಗಿತ್ತು, ಗೊತ್ತು ನಮಗೆ, ಆದರೆ ಕೆಲಸ ಆಗಬೇಕಾಗಿತ್ತು, ಏನು ಮಾಡೋದು, ಅದಕ್ಕೆ ಮಾಡಿಬಿಟ್ವಿ ಅಂತ. ಆದರೆ ಮಾಡಿಬಿಟ್ವಿ ಅಂದಾಗ ಕರ್ಮದ ಫಲ ಅಂತೂ ಸಿಕ್ಕೇ ಸಿಗತ್ತೆ ಅಲ್ವಾ. ಅಂದಾಗ ಚತುರತೆ ಮಾಡಬಾರದು. ತಂದೆಯನ್ನು ಕೂಡ ಬಹಳ ಖುಷಿ ಪಡಿಸ್ಬಿಡ್ತಾರೆ. ಬಾಬಾ ಗೊತ್ತು ನಮಗೆ ಆಗಬಾರ್ದಾಗಿತ್ತು, ಆದರೆ ಏನು ಮಾಡೋದು, ಆ ಟೈಮ್ಗೆ ಮಾಡಬೇಕಾಗಿ ಬಂತು, ಅದಕ್ಕೆ ಮಾಡಿಬಿಟ್ವಿ ಅಂತ ಬಾಬ್ರವ್ರಿಗೂ ಖುಷಿ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಾಬಾ ಹೇಳ್ತಾರೆ ತಪ್ಪಂತೂ ಮಾಡಿಬಿಟ್ರಿ ಅಲ್ವಾ. ಮತ್ತು ಬಾಬ್ದಾದರವರಿಗೆ ಅಂತಹ ಮಾತುಗಳನ್ನು ಯಾಕೆ ಹೇಳುತ್ತೀರಾ? ಬಾಬಾ ನೀವಂತೂ ದಯಾಹೃದಯಿ ಆಗಿದ್ದೀರಾ ಅಲ್ವಾ, ತಾವಂತೂ ಕ್ಷಮೆಯ ಸಾಗರರಾಗಿದ್ದೀರಾ ಅಲ್ವಾ. ಬಾಬ್ರವರಿಗೆ ನೆನಪು ಮಾಡಿಸ್ತಾರೆ ತಮ್ಮ ಕರ್ತವ್ಯವನ್ನು. ನೀವು ಯಾರು ಅಂತ ಹೇಳಿ ಬಾಬ್ರವ್ರಿಗೆ ನೆನಪು ಮಾಡಿಸ್ತಾರೆ. ಬಾಬಾ ದಯಾಹೃದಯಿ ಅಲ್ವಾ, ಕ್ಷಮಾ ಸಾಗರ ಅಲ್ವಾ ಅಂತ ಹೇಳಿ ನೀವೇ ಹೇಳಿದ್ದೀರಲ್ವಾ ಬಾಬಾ. ಬಾಬಾ ಹೇಳ್ತಾರೆ ನನಗೆ ಹೇಳಿಬಿಟ್ಟು ಸಮಾಪ್ತಿ ಮಾಡಿಬಿಡಿ ಅಂತ ಹೇಳಿದ್ದೀರಾ ಅಲ್ವಾ ಬಾಬಾ ಅಂತ ಹೇಳುತ್ತಾರೆ. ಆದರೆ ಅನುಭವದ ಶಕ್ತಿಯಿಂದ ರಿಯಲೈಸೇಷನ್ನಿಂದ ಹೇಳಿ, ರಿಯಲೈಸ್ ಮಾಡಿಕೊಂಡು ಬಾಬ್ರವ್ರ ಮುಂದೆ ಹೇಳಿ ಸಮಾಪ್ತಿ ಮಾಡಿ. ಒಂದು ಅಕ್ಷರ ಪಕ್ಕ ಮಾಡಿಕೊಳ್ಳಿ.
ಹೇಳ್ಬಿಡ್ತೀರಾ. ಆದರೆ ಮೊದಲು ದೃಢ ಸಂಕಲ್ಪದಿಂದ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ನಂತರ ಹೇಳಿ. ತುಂಬ ಬಾಬ್ರವ್ರಿಗೆ ಖುಷಿ ಪಡಿಸ್ತೀರಾ. ನೀವೇ ಹೇಳುತ್ತೀರಾ ಅಲ್ವಾ ಬಾಬಾ ಅಂತ ಹೇಳಿ ನೆನಪು ಮಾಡಿಸ್ತೀರಾ. ಬಾಬ್ರವ್ರಿಗೆ ನೆನಪು ಮಾಡಿಸ್ತೀರಾ. ನೀವೇ ಹೇಳಿದ್ದಲ್ವಾ ಬಾಬಾ, ಈ ರೀತಿ ಹೇಳಿದ್ರಲ್ವಾ, ನೀವು ಈ ರೀತಿ ಹೇಳಿದ್ರಲ್ವಾ ಅಂತ ಬಹಳ ಚತುರತೆ ಮಾಡ್ತೀರಾ. ಈಗ ಚತುರತೆ ಮಾಡಬಾರದು, ಸಾಹಸ ಇಟ್ಟುಕೊಳ್ಳಬೇಕು. ಮಾಡಲೇಬೇಕು. ಮಾಡ್ತೀವಿ, ನೋಡ್ತೀವಿ, ಆಗತ್ತೆ, ಮಾಡಿಬಿಡ್ತೀವಿ ಅಲ್ಲ. ಬಾಬ್ದಾದ್ರವರು ಪೂರ್ತಿ ದಿನದಲ್ಲಿ ಗೆ ಮಾಡ್ತೀವಿ, ನೋಡ್ತೀವಿ ಈ ಹಾಡನ್ನು ಬಹಳ ಕೇಳ್ತಾರೆ. ಮಾಡ್ತೀವಿ, ತೋರಿಸ್ತೀವಿ, ಆಗ್ತೀವಿ. ಆದರೆ ಸ್ಪೀಡ್ ಏನಿದೆ? ಗೆ ಮಾಡುವಂತಹವರು ಜೊತೆಯಲ್ಲಿ ನಡೀತಾರ? ಬಾಬರವರಂತೂ ಎವರಡಿ ಇದ್ದಾರೆ. ಮತ್ತು ಮಾಡ್ತೀವಿ, ನೋಡ್ತೀವಿ ಅನ್ನುವಂತಹವರು ಎವರಡಿ ಇಲ್ಲ. ಬಾಬನ ಜೊತೆಯಲ್ಲಿ ಹೇಗೆ ಹೋಗೋದು ಅಂತಹವರು? ನೋಡ್ತಾನೇ ಇದ್ದರೆ ಬಾಬನ ಜೊತೆಯಲ್ಲಿ ಹೋಗ್ಲಿಕ್ಕಾಗತ್ತಾ? ಬಾಬರವ್ರಿಗೆ ಒಬ್ಬೊಬ್ಬ ಮಗುವಿನ ಜೊತೆ ಪದಮ ಗುಣದಷ್ಟು ಪ್ರೀತಿ ಇದೆ. ಬಾಬಾ ಬಯಸೋದಿಲ್ಲ ನನ್ನ ಮಕ್ಕಳಾಗಿ ಜೊತೆಯಲ್ಲಿ ಬರೋದೇ ಇದ್ದರೆ ಹೇಗೆ ಅಂತ ಅನ್ನಿಸುತ್ತೆ ಬಾಬರವ್ರಿಗೆ. ಬಾಬನ ಮಕ್ಕಳಾಗಿ ಜೊತೆಯಲ್ಲೇ ಹೋಗಬೇಕು ಅಂತ ಬಾಬರವ್ರಿಗೆ ಆಸೆ. ಯಾವಾಗ ಮನೆಗೆ ಹೋಗುವ ಸಮಯ ಬರುತ್ತೆ ಆಗೇನು ಮನೆಗೆ ಬರಲ್ವ ನೀವೆಲ್ಲರೂ ಜೊತೆಗೆ? ಏಕೆಂದರೆ ಮನೆಗೆ ಹೋಗಿ ನಂತರ ರಾಜ್ಯದಲ್ಲಿ ಬರಬೇಕು. ಮನೆಗೆ ಜೊತೆಯಲ್ಲಿ ಹೋಗಲಿಲ್ಲವೆಂದರೆ ಬ್ರಹ್ಮ ಬಾಬಾರವರ ಜೊತೆ ರಾಜ್ಯದಲ್ಲಿಯೂ ಬರುವುದಿಲ್ಲ, ಅನಂತರ ಬರುತ್ತೀರಾ ಅಂದಾಗ ನಿಮ್ಮ ಪ್ರತಿಜ್ಞೆ ಏನಾಗಿದೆ? ಜೊತೆಯಲ್ಲಿ ಬರ್ತೀರಾ, ಅನಂತರ ಬರ್ತೀರಾ? ಇದರಲ್ಲಿಯೂ ಕೂಡ ಹೇಗೆ ಮಾಡ್ತೀರಾ? ನೋಡ್ತೀವಿ, ಮಾಡ್ತೀವಿ ಅಂತ ಹೇಳುತ್ತೀರಾ. ತಲುಪಿಬಿಡ್ತೀವಿ, ನೋಡಬೇಕು ಬಾಬಾ, ಅವಶ್ಯವಾಗಿ ತಲುಪುತ್ತೀವಿ ಬಾಬಾ, ನೀವು ನೋಡಿ ಅಂತ ಹೇಳುತ್ತೀರಾ. ಈ ಭಾಷೆ ಈಗ ಸಮಾಪ್ತಿ ಮಾಡಿ. ಒಳ್ಳೆಯದು. 4 ಕಡೆಯ ಮಕ್ಕಳನ್ನು ಸಹ ಬಾಪ್ದಾದ ನೋಡುತ್ತಿದ್ದಾರೆ. ದೂರ ಕುಳಿತಿದ್ದರೂ ಸಹ ವಿಜ್ಞಾನದ ಸಾಧನಗಳ ಮೂಲಕ ಮೆಜಾರಿಟಿ ಸ್ಥಾನಗಳಲ್ಲಿ ಸೇವಾ ಕೇಂದ್ರಗಳಲ್ಲಿ ಬಾಪ್ದಾದರವರನ್ನು ನೋಡುತ್ತಿದ್ದೀರಾ. ತಾವು ಟೋಲಿನೂ ಸಹ ತಿಂತೀರಾ ಅಲ್ವಾ? ಸೊ ಟೋಲಿನೂ ಸಹ ಅಲ್ಲಿ ಹಂಚಲಾಗತ್ತೆ. ಬಾಬನ ಮುಂದೆ ಕೂತಿರುವವರು ಟೋಲಿ ತಿಂತಾರೆ ಅಂತಂದಾಗ ಸೆಂಟರ್ಸಲ್ಲಿಯೂ ಕೂಡ ಟೋಲಿ ಕೊಡಲಾಗತ್ತೆ. ಅಂದಾಗ ಎಲ್ಲರನ್ನೂ ಬಾಪ್ದಾದ ನೋಡುತ್ತಿದ್ದಾರೆ. ಹೇಗೆ ದೂರ ಕುಳಿತಿದ್ದರೂ ಸಹ ಸಮೀಪದ ಅನುಭವ ಮಾಡುತ್ತಿದ್ದೀರಾ ಅಂದಾಗ 4 ಕಡೆಯ ಮಕ್ಕಳಿಗೆ ಸದಾ ತಂದೆಯ ಸಮಾನ ಸಂಪನ್ನ ಸಂಪೂರ್ಣರಾಗಬೇಕು. 4 ಕಡೆಯ ಮಕ್ಕಳು ಸಂಪನ್ನ ಸಂಪೂರ್ಣರಾಗಬೇಕು. ಈ ಸಂಕಲ್ಪವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ಮತ್ತು ದೃಢತೆಯ ಬಲ ಸಮಯ ಪ್ರತಿ ಸಮಯ ಈ ಸಂಕಲ್ಪಕ್ಕೆ ಕೊಡುತ್ತಾ ಇರುತ್ತೀರಾ. ಈ ರೀತಿ 4 ಕಡೆಯ ಶುಭ ಸಂಕಲ್ಪ ಧಾರಣೆ ಮಾಡಿಕೊಂಡಿರುವಂತಹ ಜೊತೆಗೆ ತಂದೆಯ ಆಸೆಗಳನ್ನು ಪೂರ್ಣ ಮಾಡುವಂತಹ ಆಸೆಗಳ ನಕ್ಷತ್ರಗಳಿಗೆ ಜೊತೆಗೆ ದಾದೀಜಿಯವರ ಮಾತು ಕರ್ಮಾತೀತ ಆಗಲೇಬೇಕು ಮತ್ತು ಮಮ್ಮಾರವರ ಮಾತು ಸದಾ ಏನು ಮಾಡಬೇಕು ಅದನ್ನು ಈಗಲೇ ಮಾಡಿ. ಏನು ಮಾಡಬೇಕಾಗಿದೆ ಅದು ಈಗಲೇ ಮಾಡಿ, ನಾಳೆಯ ಮೇಲೆ ಬಿಡಬೇಡಿ. ಏನು ಮಾಡಬೇಕು ಅದನ್ನು ಇವತ್ತೇ ಮಾಡಿ, ಈಗಲೇ ಮಾಡಿ. ಮಮ್ಮಾರವರ ಮಾತು, ದಾದೀಜಿಯವರ ಮಾತು ಈಗ ಮನೆಗೆ ಹೋಗಬೇಕು. ಇದು ನಿಮ್ಮ ಕಿವಿಗಳಲ್ಲಿ ಕೇಳುತ್ತಾ ಇರಬೇಕು. ಕರ್ಮಾತೀತ ಆಗಬೇಕು, ಮನೆಗೆ ಹೋಗಬೇಕು, ಮತ್ತು ಏನು ಮಾಡಬೇಕು ಅದನ್ನು ಈಗಲೇ ಮಾಡಬೇಕು. ಈ ಮಾತುಗಳು ಕಿವಿಯಲ್ಲಿ ಗುಂಗರಿತಾ ಇರಬೇಕು, ಕೇಳಿಸ್ತಾ ಇರಬೇಕು. ಬಾರಿಗೂ ಈಗ ಮನೆಗೆ ಹೋಗಬೇಕು. ಈ ಗುಂಗಿನಲ್ಲಿ ಇರಿ, ಕರ್ಮಾತೀತರಾಗಲೇಬೇಕು, ಮನೆಗೆ ಹೋಗಬೇಕು. ಈ ಮಾತುಗಳನ್ನು ಬಾರಿ ಸ್ಮೃತಿಯಲ್ಲಿ ತಂದುಕೊಳ್ಳುವಂತಹ ಸಮರ್ಥ ಆತ್ಮರಿಗೆ ಬಾಬ್ದಾದರವರ ಹೋಲಿ ಮಕ್ಕಳಿಗೆ ಹೋಲಿ ಹಬ್ಬದ ಶುಭಾಶಯಗಳು. ಬಾಬಾ ಹೇಳ್ತಾರೆ, ಮೊದಲೆಲ್ಲರೂ ಬಾಯಿ ತೆಗೀರಿ ಮತ್ತು ಗೇವರ್ ತಿನ್ನಿ, ಸ್ವೀಟ್ ತಿನ್ನಿ. ತಿಂದ್ರ ಎಲ್ಲರಿಗೂ ಬಹಳ ಪದಮ ಗುಣದಷ್ಟು ಬಾಬ್ದಾದ ಮತ್ತು ಅಡ್ವಾನ್ಸ್ ಪಾರ್ಟಿಯವರ ಕಡೆಯಿಂದ ಸರ್ವ ಮಕ್ಕಳಿಗೂ ನೆನಪು, ಪ್ರೀತಿ ಮತ್ತು ಬಾಬಾರವರ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ವರದಾನ: ಸರ್ವ ಆತ್ಮರ ಪ್ರತಿ ಸ್ನೇಹ ಮತ್ತು ಶುಭ ಚಿಂತಕದ ಭಾವನೆ ಇಟ್ಟುಕೊಳ್ಳುವಂತಹ ದೇಹಿ ಅಭಿಮಾನಿ ಆಗಿರಿ.
ಸರ್ವ ಆತ್ಮರ ಪ್ರತಿ ಸ್ನೇಹ ಮತ್ತು ಶುಭ ಚಿಂತಕ ಭಾವನೆ ಇಟ್ಟುಕೊಳ್ಳುವಂತಹ ದೇಹಿ ಅಭಿಮಾನಿ ಆಗಿರಿ. ವರದಾನದ ವಿಶ್ಲೇಷಣೆ. ಹೀಗೆ ಮಹಿಮೆ ಮಾಡುವಂತಹ ಆತ್ಮನ ಪ್ರತಿ ಸ್ನೇಹದ ಭಾವನೆ ಇರುವುದು. ಹಾಗೆಯೇ ಯಾವಾಗ ಯಾರಾದರೂ ಶಿಕ್ಷಣ ಕೊಟ್ಟರೆ, ಇಶಾರೆ ಕೊಟ್ಟರೆ, ಅದರಲ್ಲಿಯೂ ಸಹ ಆ ಆತ್ಮನ ಪ್ರತಿ ಅದೇ ರೀತಿಯ ಸ್ನೇಹ, ಶುಭ ಚಿಂತನೆಯ ಭಾವನೆ ಇರಬೇಕು. ಇವರು ನನಗಾಗಿ ದೊಡ್ಡ ಶುಭ ಚಿಂತಕರಾಗಿದ್ದಾರೆ. ಇಂತಹ ಸ್ಥಿತಿಗೆ ಹೇಳಲಾಗುವುದು ದೇಹಿ ಅಭಿಮಾನಿ ಸ್ಥಿತಿ. ಒಂದು ವೇಳೆ ದೇಹಿ ಅಭಿಮಾನಿ ಆಗಲಿಲ್ಲವೆಂದರೆ ಅವಶ್ಯವಾಗಿ ಅಭಿಮಾನವಿದೆ. ಅಭಿಮಾನ ಇರುವವರು ಎಂದಿಗೂ ತಮ್ಮ ಅಪಮಾನವನ್ನು ಸಹನೆ ಮಾಡಿಕೊಳ್ಳುವುದಿಲ್ಲ. ಸ್ಲೋಗನ್: ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿ ಇದ್ದಾಗ ದುಃಖದ ಪ್ರಪಂಚವನ್ನು ಮರೆತು ಹೋಗುತ್ತೀರಾ. ಸದಾ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಿದ್ದಾಗ ದುಃಖದ ಪ್ರಪಂಚ ಮರೆತು ಹೋಗುವುದು. ಅವ್ಯಕ್ತ ಇಶಾರೆ. ಓ ತಿಂಗಳೆಲ್ಲ ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ. ಪೂರ್ತಿ ಫೆಬ್ರವರಿ ಮಾಸದಲ್ಲಿ ಅನುಭವ ಮಾಡಿದ್ದೇವೆ. ಈ ತಿಂಗಳಿಗೋಸ್ಕರ ವಿಶೇಷವಾಗಿ ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಈ ತಿಂಗಳಿಗೆ ಅವ್ಯಕ್ತ ಇಶಾರೆ. ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿರಿ. ಯಾವಾಗ ಯಾರಾದರೂ ದೊಡ್ಡವರ ಕೈಯಲ್ಲಿ ಕೈ ಇದ್ದಾಗ ಚಿಕ್ಕವರ ಸ್ಥಿತಿ ಹೇಗಿರುತ್ತೆ? ನಿಶ್ಚಿಂತವಾಗಿರುತ್ತೆ, ಬೇಫಿಕರ್ ಇರುತ್ತೆ. ನಿಮಗೆ ನಿಶ್ಚಯ ಇದೆ, ಪ್ರತಿ ಕರ್ಮದಲ್ಲಿ ಬಾಬ್ದಾದ ನನ್ನ ಜೊತೆ ಇದ್ದಾರೆ ಮತ್ತು ನನ್ನ ಈ ಅಲೌಕಿಕ ಜೀವನದ ಕೈ ಬಾಬ್ದಾದರವರ ಕೈಯಲ್ಲಿ ಇದೆ. ಅಂದರೆ ಅರ್ಥ, ಜೀವನ ಅವರಿಗೆ ಅರ್ಪಣೆ ಆಗಿದೆ ಅಂದಾಗ ಜವಾಬ್ದಾರ ತಂದೆ ಆಗಿದ್ದಾರೆ, ಅವರದ್ದು ಜವಾಬ್ದಾರಿಯಾಗಿದೆ. ಎಲ್ಲ ಹೊರೆ ಬಾಬನ ಮೇಲೆ ಇಟ್ಟು ತಮ್ಮನ್ನು ತಾವು ಹಗುರ ಮಾಡಿಕೊಂಡಾಗ ಸದಾ ನಿಶ್ಚಿಂತರಾಗಿರುತ್ತೀರಾ ಮತ್ತು ಪ್ರತಿ ಕಾರ್ಯ ಅಕ್ಯುರೇಟ್ ಆಗಿ ಆಗುವುದು. ಓಂ ಶಾಂತಿ.